ಅವರು ವೃತ್ತಿಲಿ ಬಹಳ ಮೇಲ್ಮಟ್ಟಕ್ಕೆ ಹೋಗಿದ್ದಾರೆ, ಮಾಡ್ತಾ ಇದ್ದಾರೆ, ಸಂತೋಷ ಪಡ್ತಾ ಇದ್ದಾರೆ. ನಮ್ಮೂರಲ್ಲಿ ವ್ರತ ಮಾಡಕ್ಕೆ ಯಾರು ಸ್ವಲ್ಪ ಅಂದ್ರೆ ಇವಾಗ ಯೂಟ್ಯೂಬ್ ಅಲ್ಲಿ ಎಂತೆಂತ ದೊಡ್ಡ ವಿದ್ವಾಂಸರದ್ದು ಬೇಕಾದ್ರೂ ಸಿಗತ್ತೆ. ಸಿಕ್ಕಿದ್ರು ಕೂಡ ಆಗಲ್ಲ ಭಾಗ್ಯ. ವೇದ ಗುರುಗಳ ಮುಖಾಂತರ ನೇರಾಗಿ ಕಲಿಬೇಕು. ಯೂಟ್ಯೂಬ್ ನೀವು ವಾಟ್ಸ್ಆಪ್ ಎದುರಿಗೆ ಮೆಂಟರ್ ಮಾಡಿ ಅದು ಕಲಿಬೇಕೆ ಹೊರತು ನಾವು ಓದ್ಕೊಳ್ಳುವಂಥದ್ದಲ್ಲ. ಅದಕ್ಕೆ ಸಂಸ್ಕೃತ ವೇದ ಆಧಾರ ಇದೆ. ಸಂಸ್ಕೃತದಲ್ಲೇ ಇರೋದು, ಸಂಸ್ಕೃತ ಉಚ್ಚಾರಣೆ ಕಷ್ಟ, ಇನ್ನು ವೇದಗಳು ಇನ್ನೂ ಕಷ್ಟ. ಅದನ್ನ ನಾವು ಹೇಳಿಕೆಬೇಕು, ಅದು ಗುರುಗಳ ಮುಖಾಂತರ. ತುಂಬಾ ಸಂತೋಷ. ನಿಮ್ಗಳ ಅಭಿಮಾನಕ್ಕೆ ಬೆಳವಾಡಿ ನಮ್ಮ ಜೀವನದಲ್ಲಿ ಮರೆಯಿಲ್ಲ. ಯಾಕೆಂದ್ರೆ 14 ವರ್ಷ ನನ್ನ ಸರ್ವಿಸ್ ಅಲ್ಲಿ ನನಗೆ ಪೋಷಕರಿಗಿಂತ ಮಕ್ಕಳು ನೀವತ್ತು ಕೂಡ ನನಗೊಂದು ದೊಡ್ಡ ಸಂಪತ್ತು ತಿಳ್ಕೊಂಡಿದ್ದೆ. ನಾನು ದುಡ್ಕೊಂಡಿದ್ದ ಸಂಬಳ ನನ್ನ ಕೈಲಿಲ್ಲ, ಆದ್ರೆ ಮಕ್ಕಳ ವಿಶ್ವಾಸ ಇವತ್ತು ಕೂಡ ಶಾಲೆಯಾಗಿದೆ. ನಾನು ಮುಖ್ಯವಾಗಿ ಹೇಳಿದ್ದೆ, ರಿಟೈರ್ಡ್ ಆದಾಗ ಸಂಬಳ ಕಮ್ಮಿ ಆಯ್ತು ಅಂತಲ್ಲ, ಕೆಲಸ ಹೋಯ್ತು ಅಂತಲ್ಲ. ನಮ್ಮ 4 ಮಾತು ಕೆಳಗೆ 300 ತುಂಬಾ ಸಂತೋಷ. ಧನ್ಯವಾದಗಳು ಸರ್.